ಗಣಪತಿಗೆ ಮಣ್ಣನ್ನು ಈ ರೀತಿಯಾಗಿ ಹದ ಮಾಡ್ಕೋತಾರೆ. ಮಣ್ಣನ್ನು ಹದ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮೋಲ್ಡ್ಗೆ ಹಾಕ್ಬಿಟ್ಟು ಫಿಲ್ ಮಾಡ್ತಾರೆ. ಗಣಪತಿನ ಇದೊಂದು ಅರ್ಧ ಚೆಸ್ಟು, ಅದಾದ ನಂತರ ಕತ್ತಿನ ಭಾಗ, ಅದಾದ ನಂತರ ಮೇಲ್ಗಡೆ ಕತ್ತು, ಅಲ್ಲಿ ನೋಡಿದ್ರಲ್ಲ ಆ ಥರ ಬರುತ್ತೆ. ಕೃಷ್ಣ ಗಣಪತಿ ಅಂದರೆ ಈಗಿನ್ನೂ ರೆಡಿ ಆಗ್ತಾ ಇದೆ. ನೀವೇ ನೋಡ್ಬೋದು ಗಣೇಶ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ, ನೋಡಕ್ಕೂ ಎಷ್ಟು ಕ್ಯೂಟ್ ಆಗಿದೆ. ಮಣ್ಣಿನ ಗಣಪತಿ ಇದು, ಶುದ್ಧ ಮಣ್ಣಿನ ಗಣಪತಿ, ಮುಂಬೈ ಸ್ಟೈಲಲ್ಲಿ ಮಾಡಿದೀವಿ. ಗಣಪತಿಗೆ ಪೇಂಟ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಈಗ ನೋಡ್ತಿದ್ದೀರಾ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ನಾವಿದ್ದೀವಿ ಬೆನಕ ಆರ್ಟ್ಸಲ್ಲಿ. ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ವೆಂಕಟೇಶಣ್ಣ ಅನ್ನೋರು ಸುಮಾರು 5-6 ವರ್ಷದಿಂದ ಗಣಪತಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇವ್ರು ಮಾಡಿರ್ತಕ್ಕಂಥ ಗಣಪತಿಗಳು ಎಲ್ಲ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿಗಳು. ಈಗ ನಾವು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡ್ದೋ ಪೇಪರ್ ಗಣಪತಿ ಆಗಿರ್ಬೋದು, ಮಣ್ಣಿನ ಗಣಪತಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಗಣಪತಿಗಳಿದೆ. ಈಗ ಪ್ರೆಸೆಂಟ್ ಏನಿದೆ ನಮ್ಮ ಸಿಚುವೇಶನ್, POP ಗಣಪತಿಗಳನ್ನ ಎಲ್ಲೂ ಮಾಡ್ತಾ ಇಲ್ಲ ಸ್ನೇಹಿತರೆ. ಮಣ್ಣಿನ ಗಣಪತಿ ವಿಶೇಷ ಏನಪ್ಪ ಅಂತ ಅಂದ್ರೆ, ಗಣಪತಿನ ನಾವು ಮಾಡಕ್ಕಿಂತ ಮುಂಚೆ ಮಣ್ಣನ್ನ ಒಂದು ಕೆರೆಯಿಂದ ತಂದಿರ್ತೀವಿ, ಮತ್ತೆ ಆ ಗಣಪತಿನ ಅದೇ ಕೆರೆಗೆ ಬಿಡ್ತೀವಿ. ನಾವು ಏನು ಮಣ್ಣನ್ನ ಕೆರೆಯಿಂದ ತಂದಿರ್ತೀವಿ ಆ ಗಣಪತಿ ಮಣ್ಣು ಅದೇ ಕೆರೆಗೆ ಹೋಗ್ತು. ಹಂಗಾಗಿ ಜೇಡಿ ಮಣ್ಣಿನ ಗಣಪತಿನ ಶ್ರೇಷ್ಠ ಅಂತ ಕರೀತಾರೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇವ್ರು ಯಾವ ರೀತಿ ಪ್ರೊಸೀಜರ್ನ ಮಾಡಿದ್ದಾರೆ, ಮತ್ತೆ ಒಂದು ಪೇಂಟ್ ಕೂಡ ಇವರೇ ಮಾಡ್ತಾರೆ ಓನ್ ಆಗಿ. ಒಂದು ಮೋಲ್ಡ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಗಣಪತಿಗಳ ಡೀಟೇಲ್ಸ್ ಫುಲ್ಲು ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಾಗರ್ ಅವರೇ ನಮಸ್ಕಾರ. ನಮಸ್ಕಾರ. ಅಂದ್ರೆ ಈಗ ಗಣಪತಿಗಳನ್ನೆಲ್ಲ ಮಣ್ಣಲ್ಲಿ ಮಾಡ್ತಿರೋದು ನೋಡ್ತಿದೀವಿ. ನಿಮ್ಗೆ ಈ ತರ ಮಣ್ಣಲ್ಲಿ ಮಾಡೋ ಗಣಪತಿಗಳಲ್ಲಿ ಎಷ್ಟು ದಿನ ಎಕ್ಸ್ಪೀರಿಯನ್ಸ್ ಇದೆ ಸರ್? ಇದು ನಮ್ ಬ್ರದರ್ ಅವ್ರ ಶೆಡ್ ಬಂದ್ಬಿಟ್ಟು, ನಮ್ ಬ್ರದರ್ ಅವರು ಈ ಕೆಲ್ಸಕ್ಕೆ ಬಂದ್ಬಿಟ್ಟು 5 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ನಮ್ ಬ್ರದರ್ ಅವರ ಫಾದರ್ ಅವರೆಲ್ಲ ಮಾಡ್ತಾ ಇದ್ರು, ಆದ್ರೆ ಇವರು ಈ ಶೆಡ್ ನ ರೆಡಿ ಮಾಡ್ಕೊಂಡು 5 ವರ್ಷ ಆಗಿದೆ. ಪೇಪರ್ ಗಣೇಶ ಮತ್ತೆ ಮಣ್ಣಿನ ಗಣೇಶ ಅಂತ 2 ಗಣೇಶ ಮಾಡ್ತಾರೆ. ನೀವು ಈಗ ಪ್ರೆಸೆಂಟ್ ಏನಿದೆ ಇಲ್ಲೆಲ್ಲ ಮಣ್ಣಿನ ಗಣೇಶಗಳು ನಾವು ನೋಡ್ತಾ ಇದೀವಿ. ಮಣ್ಣಿನ ಗಣೇಶದ್ದು ಪ್ರೊಸೀಜರ್ ಹೇಳ್ತೀರಾ ನಮ್ಗೆ? ಬ್ರೋ, ಇದು ನಾವೇನ್ ಮಾಡೋದಂದ್ರೆ ಕೆರೆ ಮಣ್ಣನ್ನ ತಂದ್ಬಿಟ್ಟು ಶುದ್ಧ ಪರಿಶುದ್ಧ ಮಣ್ಣಲ್ಲಿ ನಾವು ಗಣೇಶ ಮಾಡೋದು. ಈ ಪರಿಶುದ್ಧ ಮಣ್ಣಲ್ಲೇ ನಾವು ಮುಂಬೈ ಸ್ಟೈಲ್ ಗಣಪತಿ ಎಲ್ಲ ಮಾಡ್ತೀವಿ. ನೋಡ್ಬೋದು ನೀವು, ಇಲ್ಲೆಲ್ಲ ಇದಾವೆ. ನೋಡಿ ಕೆರೆನ ತರ್ತೀವಿ, ತಂದ್ಬಿಟ್ಟು ಈ ತರ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂತೀವಿ. ನೀರಲ್ಲಿ ಹಾಕೊಂಡು ನಾವು ನಮ್ ಕಾಲಿಂದಾನೇ ತುಳಿದಿ ಮಣ್ಣನ್ನ ಹದ ಮಾಡ್ಕೊಂತೀವಿ. ಅಂದ್ರೆ ಕೆಲವೊಂದ್ ಕಡೆ ಕಾಲಲ್ಲಿ ತುಣಿಯಲ್ಲ, ಮಣ್ಣ ಮಿಷಿನ್ ಯೂಸ್ ಮಾಡ್ತಾರೆ ಅಂತಾರೆ. ನೀವ್ ಆತರ ಎಲ್ಲ ಮಾಡೋದು? ನಮ್ಗೆ ಕಾಲಲ್ಲಿ ತುಳಿದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ, ನಾವು ಅದಕ್ಕೆ ಕಾಲಲ್ಲೇ ತುಳಿತೀವಿ. ಮಣ್ಣನ್ನ ನೀವು ತರ್ತೀರಾ ಕೆರೆಯಿಂದ, ಅದನ್ನ ಮೊದಲು ಹದ ಮಾಡ್ಕೋತೀರಾ? ಹದ ಮಾಡ್ಕೊಂಡು ಮೋಲ್ಡ್ ಹಾಕ್ಬಿಟ್ಟು ಮಾಡ್ತೀರಾ ಗಣಪತಿಗಳನ್ನ? ಅಂದ್ರೆ ನೀವ್ ಯಾವ್ದೇ ರೀತಿ ಪೇಪರ್ ಗಣಪತಿಗಳನ್ನ ಇಲ್ಲಿ? ಇಲ್ಲ ಸರ್, ನಾವು ಪರಿಶುದ್ಧ ಮಣ್ಣು ಮಾತ್ರ ಮಾಡೋದು. ಮಣ್ಣಿನ ಬಿಟ್ಟು ನಾವ್ ಇನ್ಯಾವ್ದು ವರ್ಕ್ ಮಾಡಲ್ಲ. ನೋಡ್ಬೋದು ಬೇಕಾರೆ ಎಲ್ಲ ನಾವು ಬರೀ ಮಣ್ಣಲ್ಲೇ ಮಾಡಿರೋದು. ಅಂದ್ರೆ ಈ ಗಣಪತಿಗಳಲ್ಲಿ ಈಗ ಬೇರೆ ಬೇರೆ ತರ ಹೆಸರುಗಳ ಗಣಪತಿಗಳೆಲ್ಲ ಇಟ್ಟಿದ್ರಲ್ಲ, ನಿಮ್ಮ ಹತ್ರ ಯಾವ್ಯಾವ ಗಣಪತಿಗಳು ಸಿಗುತ್ತೆ? ನಮ್ಮ ಹತ್ರ ಮೈಸೂರು, ದರ್ಬಾರು, ಕಲ್ವೆಟ್ಟು, ಇನ್ನ ಮುಂತಾದವು ಸಿಗ್ತಾವ್ ಸರ್. ಅಂದ್ರೆ ಈಗ ಈಗ ಯಾವ್ಯಾವ ರೀತಿ ಗಣಪತಿಗಳಿದೆ ಅಂತ ನಮಗೆ ತೋರ್ಸ್ಕೊಂಡು ಹೋಗ್ತೀರಾ? ಬನ್ನಿ ಸರ್ ನೋಡೋಣ. ನೋಡ್ರಿ, ಇದು ಈ ವರ್ಷದಿಂದನೇ ನಾವು ಶುರು ಮಾಡಿರೋದು. ಇದು ಶಿವ ಗಣೇಶ ನೋಡಿ, ಶಿವ ಟೈಪ್ ಅಲ್ಲಿ ಇದೆ. ಇದು 4-5 ಜನ ಕೇಳ್ತಾ ಇದ್ರು ಶಿವ ತರ ಮಾಡ್ಕೊಡಿ ಅಂತ, ಅದಕ್ಕೆ ಎಲ್ಲರಿಗೂ ಸೇರಿಸಿ 4-5 ಜನಕ್ಕ ಸೇರಿಸಿ ನಾವ್ ಈ ತರ ಮಾಡ್ಕೊಟ್ಟಿದೀವಿ. ನಮಗ್ 4 ತಿಂಗಳು 5 ತಿಂಗಳು ಮುಂಚೆನೆ ಹೇಳ್ಬಿಟ್ರೆ, ನೀವು ಫೋಟೋ ಕೊಟ್ರೆ ನಿಮ್ಗೆ ಯಾವ ತರ ಬೇಕೋ ನಾವು ಆ ತರನೇ ಗಣೇಶ ಎಲ್ಲ ಮಾಡ್ಕೊಡ್ತೀವಿ. 4 ತಿಂಗಳು 5 ತಿಂಗಳು ಮುಂಚೆ ಹೇಳ್ಬೇಕು ನಮ್ಗೆ. ಅಂದ್ರೆ ಈಗ ನಾವು ನೋಡ್ತಿರ್ತಕ್ಕಂಥದ್ದು ದರ್ಬಾರ್ ಗಣಪತಿ ಅಂತಾರ? ಇಲ್ಲ, ಇದು ದರ್ಬಾರ್ ಟೈಪೇ, ಬಟ್ ಇದು ಮುಂಬೈ ಸ್ಟೈಲ್ ಸರ್. ಅಂದ್ರೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂದ್ರೆ, ದರ್ಬಾರ್ ಗಣಪತಿ ಅಂದ್ರೆ ಅದು ಗಣೇಶ ಒಂದು ದರ್ಬಾರ್ ನಡೆಸಿರ್ತಕ್ಕಂಥ ಗಣಪತಿಗಳನ್ನ ದರ್ಬಾರ್ ಅಂತ ಕರೀತಾರೆ. ಇದು ಇವ್ರು ಏನ್ ಮಾಡಿದ್ರೆ, ಇದು ಮುಂಬೈ ಸ್ಟೈಲು. ಅಂದ್ರೆ ಏನು ಒಂದೊಂದು ಕೈ ಆಗಿರ್ಬೋದು ಅಥವಾ ಒಂದು ಇದಾಗಿರ್ಬೋದು ಮೋಲ್ಡ್ ಯೂಸ್ ಮಾಡಿರೋದು. ಇದು ಪ್ಯೂರ್ ಜೇಡಿ ಮಣ್ಣು ಅಂತಾನೆ ಹೇಳ್ತಿರ್ಬೋದು. ಯಾವುದೇ ರೀತಿ ಬೇರೆ ರೀತಿ ಏನು ಮಿಕ್ಸ್ ಮಾಡಿಲ್ಲ, ಎಲ್ಲ ಜೇಡಿ ಮಣ್ಣು ಸ್ನೇಹಿತರೆ. ಒಂದು ಗಣಪತಿನ ಮಾಡೋಕೆ ಸ್ನೇಹಿತರೆ ಅವ್ರಿಗೆ ಎಷ್ಟು ದಿನ ಟೈಮ್ ಹಿಡಿಯುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಣ್ಣ ತಗೊಬಂದು ಅವ್ರು ಮಣ್ಣು ಹದ ಮಾಡ್ಕೊಂಡು ಅದನ್ನ ಮೌಲ್ಡ್ಗೆ ಹಾಕಿ ಮೌಲ್ಡಲ್ಲಿ ಇರೋದನ್ನ ಅಸೆಂಬಲ್ ಮಾಡಿ ಒಂದು ಸ್ವಲ್ಪ ದಿನ ಅದು ಒಣಗಕ್ಬಿಟ್ಟು ಅದಾದ ನಂತರ ಅದು ಕಲರ್ ಮಾಡಿ ಇಷ್ಟನ್ನೆಲ್ಲ ಮಾಡೋಕ್ಕೆ ಅವ್ರಿಗೆ ಸುಮಾರು ಟೈಮ್ ಬೇಕಾಗುತ್ತೆ. ಆ ಟೈಮ್ನ ನೀವು ಅಂದರೆ ಈಗ ಅಷ್ಟೊಂದು ಪೇಷನ್ಸ್ ಇದೆಯಲ್ಲ, ಯಾವ ರೀತಿ ಅದು ಏನಿಲ್ಲ ಸರ್, ಅದು ನಮ್ ಕೆಲ್ಸ ಅದೇ ಅಲ್ವಾ. ತರ್ಬೇಕು, ಮಾಡ್ಬೇಕು, ಸೇಲ್ ಮಾಡ್ಬೇಕು. ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ನೀವು 4-5 ತಿಂಗಳು ಮುಂಚೆನೆ ಕೊಟ್ರೆ ನಾವು ನಿಮಗ್ ಬೇಕಾಗಿರೋ ಸ್ಟೈಲಲ್ಲಿ ಗಣೇಶ ಮಾಡ್ಕೊಡ್ತೀವಿ, ನೀವು ಫೋಟೋ ಕೊಟ್ರೆ. ಇವಾಗಾದ್ರೆ ನಾವು ಮಾಡಿರೋ ಗಣೇಶಗಳು ನಾವು ಮಾಡಿರೋದು ನೀವು ನೋಡಿ ಯಾವ್ದು ಬೇಕೋ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ನೀವು ಇಸ್ಕೊಬೇಕು. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಗಣಪತಿಗಳು ಮಾಡ್ತಿದ್ರಲ್ಲ, ಆಗ ಬೇರೆ ನಾರ್ಮಲ್ ಆಗಿ ಗಣಪತಿಗಳನ್ನ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ತಿದ್ರು. ಈಗ ಪ್ರೆಸೆಂಟ್ ನಾವು ನೋಡ್ತಿದ್ವಿ ಸುಮಾರು ಬೇರೆ ಬೇರೆ ತರ ಡಿಫ್ರೆಂಟ್ ಸ್ಟೈಲಲ್ಲೆಲ್ಲ ಗಣಪತಿಗಳು ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಸರ್, ಆಗಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು, ಬಟ್ ಕೈ ಗಣೇಶಗಳು ಮಾಡ್ತಾ ಇದ್ರು. ಅದು
ಶಾಸ್ತ್ರೋಕ್ತವಾಗಿ ಕೈ ಗಣೇಶಗಳೆಲ್ಲ ಮಾಡ್ತಿದ್ರು. ಇವಾಗ ನಾವು ಅಷ್ಟೇ ಮೋಲ್ಡಲ್ಲಿ ಮಾಡ್ತೀವಿ ಅಷ್ಟೇ. ಮೋಲ್ಡಲ್ ಗಣೇಶಗಳನ್ನ ಮಾಡ್ತೀರಾ ಅಂದ್ರೆ ಪೇಂಟ್ನು ನೀವೇ ಮಾಡ್ತೀರಾ ಅಥವಾ ಪೇಂಟ್ನು ನಾವೇ ಮಾಡ್ತೀವಿ? ಪೇಂಟ್ ನ ನೀವೇ ಮಾಡ್ತೀರಾ. ಈಗ ಇದೇ ಗಣಪತಿಗೆ ಇದೇ ರೀತಿ ನಮ್ದೇ ಕ್ಯಾಲ್ಕುಲೇಷನ್ ಎಲ್ಲ. ನಿಮ್ದೇ ಕ್ಯಾಲ್ಕುಲೇಷನ್ ಅಂದ್ರೆ ಈಗ ನಾವು ನೋಡ್ತಿರ್ತಕ್ಕಂಥ ಗಣಪತಿ ಒಂದು ಪೇಟ ಓದ್ತಿರೋ ಗಣಪತಿ ಅಂದ್ರೆ ಕಿರೀಟದ ತರ, ಹಿಂದೆ ಒಂಥರ ಪ್ರಬಾಳೆ ತರ ಇದೆ, ನವಿಲ್ ಮೇಲೆ ಕೂರ್ತಿರೋ ಗಣಪತಿ. ಇದು ಅಂದ್ರೆ ಯಾವ ತರ ಡಿಫೈನ್ ಮಾಡ್ತೀರಾ ಅಂತ ಗಣಪತಿಗಳನ್ನ? ಇದನ್ನ ಅಂದ್ರೆ ಈಗ ಒಂದು ಮೋಲ್ಡ್ ನ ಮಾಡ್ಬೇಕಾದ್ರೆ ಗಣಪತಿಗಳು ಇದೇ ರೀತಿ ಮೋಲ್ಡ್ ನ ಇಷ್ಟು ಗಣಪತಿಗಳನ್ನ ಮಾಡ್ತಿರೋ ಅಥವಾ ಬೇರೆ ಬೇರೆ ತರ ಡಿಫ್ರೆಂಟ್ ಗಣಪತಿಗಳನ್ನ ನೀವು ಮಾಡ್ತೀವಿ? ನೋಡ್ತೀವಿ ಸರ್, ನಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂದ್ರೆ ಜನಗಳಿಗೆ ಯಾವ ತರ ಇಷ್ಟ ಆಗುತ್ತೆ, ನಮ್ಗೆ ಯಾವ ತರ ಇಷ್ಟ ಆಗುತ್ತೆ, ಫೋಟೋಸ್ ನೋಡ್ಬಿಟ್ಟು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಮಾಡ್ತೀವಿ. ಹಾ ಅಂದ್ರೆ ಈಗ ನಾವು ನೋಡ್ತಿರೋದು ಸೇಮ್ ಹಿಂದೆ ಏನ್ ಗಣಪತಿ ಇದೆ ಇವಾಗ ಪೈಂಟ್ ಆಗಿರೋ ಗಣೇಶ. ಸ್ನೇಹಿತರೆ ಇಲ್ಲಿ ನೋಡ್ತಿದ್ರ ಗಣಪತಿ ಗಣೇಶ, ಅದು ಇದು ಪೈಂಟ್ ಆಗಿರೋ ಗಣೇಶ. ಅಂದ್ರೆ ಸ್ನೇಹಿತರೆ ಇಲ್ಲಿ ನೋಡಿ, ಈ ಗಣಪತಿಗೆ ಪೇಂಟ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೆ ಇಲ್ಲೊಂದು ಲೈವ್ ಎಕ್ಸಾಂಪಲ್. ಅಂದ್ರೆ ಒಂಥರ ಆಕಾಶ್ ನೀಲಿ ತರ ಪೇಂಟ್ ಮಾಡಿದ್ದಾರೆ, ನವಿಲ್ಗೆ ಹಸಿರು ನವಿಲು ಪೇಂಟ್ ಮಾಡಿದ್ದಾರೆ, ಕೈಯಲ್ಲಿ ಇಟ್ಕೊಂಡಿರೋ ವಜ್ರ ವೈಡೂರ್ಯಗಳನ್ನ ನೋಡ್ಬೋದು, ಪೇಟ ನೋಡ್ಬೋದು. ಅಂದ್ರೆ ಇದೇ ಗಣಪತಿ ಪೇಂಟ್ ಆಗದೆ ಇದ್ರೆ ಹೆಂಗ್ ಕಾಣುತ್ತೆ, ಪೇಂಟ್ ಆದ್ಮೇಲೆ ಹೆಂಗ್ ಕಾಣುತ್ತೆ, ನಿಮ್ಗೊಂದು ಲೈವ್ ಎಕ್ಸಾಂಪಲ್ ಸ್ನೇಹಿತರೆ. ಮತ್ತೆ ಇವರು ಹೇಳ್ತಿರೋದೇನಪ್ಪ ಅಂತ ಅಂದ್ರೆ ನಿಮ್ಗೆ ಇದೇ ಪೇಂಟ್ ಅಂತ ಅಲ್ಲ, ನಿಮಗೆ ಬೇಕಾದ್ರೆ ಯಾವ್ದಾದ್ರು ಬೇರೆ ರೀತಿ ಗಣಪತಿ ಕಲರ್ ನಾವು ಮಾಡ್ಕೊಡ್ತೀವಿ. ನೀವು ನಮ್ಗೆ ಯಾವ ತರ ಫೋಟೋ ತೋರಿಸ್ತೀರೋ, ಈ ಗಣೇಶ ತೋರಿಸ್ಬಿಟ್ಟು ನಮ್ಗೆ ಈ ತರ ಪೇಂಟ್ ಮಾಡ್ಕೊಡಿ ಅಂದ್ರೆ ನಾವು ಆ ತರ ಪೇಂಟ್ ಮಾಡ್ಕೊಡ್ತೀವಿ ನಿಮ್ಗೆ. ಓಕೆ ಸರ್. ಸರ್ ಎಷ್ಟಡಿಯಿಂದ ಎಷ್ಟಡಿವರೆಗೂ ಗಣಪತಿಗಳು ಸಿಗುತ್ತೆ ಸರ್? ನಮ್ಮ ಹತ್ರ ಅರ್ಧ ಅಡಿಯಿಂದ 5.5 6 ಅಡಿವರೆಗೂ ಸಿಗುತ್ತೆ ಗಣಪತಿಗಳು ಸಿಗುತ್ತೆ. ಲಾಲ್ಬಾಗ್ ಇದು ಎಷ್ಟು ಚೆನ್ನಾಗಿದೆ, ಪೈಂಟ್ ಅಲ್ಲಿ ಆಗಿದೆ. ಇದು ಶುದ್ಧ ಮಣ್ಣಿನ ಗಣೇಶನೇ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿದೆ ನೋಡಿ ಮಣ್ಣಿನ ಗಣೇಶ. ಇದು ಪೈಂಟ್ ಆಗಿರೋದು. ಇದು ಅಂದ್ರೆ ಇದನ್ನು ಪೇಂಟ್ ಆಗಕ್ಕಿಂತ ಮುಂಚೆ ಹೆಂಗಿರುತ್ತೆ ಅನ್ನೋದು ಅಲ್ಲಿದೆ ನೋಡಿ. ಇದು ಪೇಂಟ್ ಆದ್ರೆ ಯಾವ ರೀತಿ ಬರುತ್ತೆ ಅಂತ ಸ್ನೇಹಿತರೆ. ಪೇಂಟ್ ನ ಯಾವ ರೀತಿ ಮಾಡಿದಾರೆ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಕಣ್ಣಿಗಾಗಿರ್ಬೋದು ಯಾವ ರೀತಿ ಮಾಡಿದ್ದಾರೆ, ದಂತ ಆಗಿರ್ಬೋದು. ಮತ್ತೆ ಈ ಬಲ್ದ ಕಡೆ ದಂತ ಯಾವಾಗ್ಲೂ ಅರ್ಧ ಇರಬೇಕು ಅಂತ ಹೇಳ್ತಾರೆ. ಕೆಲವು ಕಡೆ ನಾವು ಗಣಪತಿಗಳಲ್ಲಿ ಮಾಡುವಾಗ ಎಡದ ಕಡೆ ಇರೋದು ಬಲ್ದ ಕಡೆ ಹಾಕಿರ್ತಾರೆ, ಬಲ್ದ ಕಡೆ ಇರೋದು ಎಡದ ಕಡೆ ಹಾಕಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಯಾವ ರೀತಿ ಅವ್ರು ಮಾಡಿದ್ದಾರೆ ಅಂತ ಗಣಪತಿಗಳು. ತುಂಬಾ ಪೇಂಟ್ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಇವಾಗ ನಾವು ನೋಡ್ತಿರೋ ಗಣಪತಿಯನ್ನ ಇದು ಹೆಸರು ಏನಾದ್ರು ಇದೆಯಾ? ಇದು ಲಾಲ್ಬಾಗ್ ಗಣೇಶ ಸರ್. ಲಾಲ್ಬಾಗ್ ಗಣೇಶ ಅಂತ ಕರೀತಾರೆ ಸ್ನೇಹಿತರೆ. ನೋಡ್ತಿರ್ಬೋದು, ಅದು ಲುಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಗಣಪತಿಗಳಲ್ಲಿ ಅಂತ. ಮೇನ್ ಆಗಿ ನಾವು ಗಣಪತಿಗಳನ್ನ ಮಾಡೋದಕ್ಕಿಂತ ಮುಂಚೆ ಆ ಕಣ್ಣುಗಳಲ್ಲೇ ಈ ಕಣ್ಣು ಏನು ಬರೀತಾರೆ ಅವರು, ಮೊದಲು ಪೇಂಟ್ ಫುಲ್ಲು ಮಾಡಾದ್ಮೇಲೆ ಕೊನೆಗೆ ಈ ಕಣ್ಣ ಬರೀತಾರೆ ಸ್ನೇಹಿತರೆ. ಈ ಕಣ್ಣಲ್ಲಿ ಒಂದು 20% ಗಣಪತಿ ಲುಕ್ ಇರುತ್ತೆ. ನಿಜನಾ ಸರ್? ನಿಜ ಸರ್. ನಾವ್ ಅದೇ ಸರ್ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೇನೆ. ಇವಾಗ ಈ ಗಣೇಶಗೆ ಈ ಪಂಚೆಗೆ ಯಾವ ಕಲರ್ ಕಣ್ ಸೆಟ್ ಆಗುತ್ತೋ ನಾವ್ ಅದನ್ನ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಇದಕ್ಕೆ ಬ್ಲೂ ಐಸ್ ಮಾಡಿದೀವಿ. ಎಲ್ಲೋ ಇದಕ್ಕೆ ನಾವ್ ಇದನ್ನ ನೋಡಿ, ಇವಾಗ ಇದನ್ನ ನೋಡಿ, ಈ ಗಣೇಶ ಗ್ರೀನ್ ಐಸ್ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಇದು ಗ್ರೀನ್ ಐಸ್ ಮಾಡಿದೀವಿ. ಅಂದ್ರೆ ಗಣೇಶ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸರ್. ಇವಾಗ ಈ ಪೇಂಟ್ಗೆ ಇದಕ್ಕೆ ಯಾವ ತರ ಕಣ್ಣಾಕರು ಚೆನ್ನಾಗಿ ಕಾಣುತ್ತೆ, ಜನಗಳಿಗೆ ಯಾವ ತರ ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡೆ ನಾವು ಕ್ಯಾಲ್ಕುಲೇಷನ್ ಮಾಡೇ ಮಾಡೋದು ಗಣಪತಿಗಳನ್ನ ಮಾಡ್ತೀರಾ. ಆ ಕಲರ್ ಮಣ್ಣಿನ ಮೇಲೆ ಕರೆಕ್ಟ್ ಆಗಿ ಸೆಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಇದನ್ನ ಹಾಕ್ಬಿಟ್ಟು ಎಂಬ್ರಿ ಮಾಡ್ತೀವಿ ಸರ್. ಅಂದ್ರೆ ಗಣೇಶ ಮಣ್ಣಿನಲ್ಲಿ ಮಾಡಿದಾಗ ಸ್ವಲ್ಪ ಉಳುಕಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ ಇದೆಲ್ಲ ಒಂಥರ ಕಲ್ ತರ ಇದೆ. ಇದು ಜೇಡಿ ಮಣ್ಣು ಅಂದ್ರೆ ಹಂಗೆ ಬರೋದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಚಾಕ್ ಪೌಡರ್ ಅಂತ ಬರುತ್ತೆ, ಅದು ನೋಡ್ಬಿಟ್ಟು ಎಂಬ್ರಿ ಮಾಡ್ತೀವಿ. ಅವಾಗ ಗಣೇಶ ಸಾಫ್ಟ್ ಬರುತ್ತೆ, ಸಾಫ್ಟ್ನೆಸ್ ಬರುತ್ತೆ. ಬರಕ್ಕಿಂತ ಮುಂಚೆ ಅಣ್ಣ ಒಂದ್ ಗಣಪತಿಗಳನ್ನ ಮಾಡ್ತಿದ್ರು ನಿಮ್ ಬ್ರದರ್, ಆ ಮೋಲ್ಡ್ ಎಲ್ಲ ಕೂರಿಸ್ತಿದ್ರು. ಅದ್ ಯಾವ ರೀತಿ ಆಗಿರುತ್ತೆ ಅಂತ ಇವಾಗ ನಮಗೆ ತೋರಿಸ್ಬೋದಾ ನೀವು? ಹಾ ಸರ್ ತೋರಿಸ್ಬೋದು. ನೋಡಿ ಇವಾಗ ಇದು ಮೋಲ್ಡ್ ಅಲ್ಲಿ ನಾವು ಮಾಡಿರೋದು ಗಣಪತಿ ತೆಗಿತೀವಿ ನೋಡಿ. ಅಂದ್ರೆ ಸ್ನೇಹಿತರೆ ಯಾವ ರೀತಿ ಅಂದ್ರೆ ಮೊದ್ಲು ಅವರು ತೊಡೆಗಳನ್ನ ಅಚ್ಚನ ಕೂರ್ಸ್ಕೊಂಡ್ರು. ಅದಾದ ನಂತರ ನೋಡಿ ಇದು ಚೆಸ್ಟ ಮಣ್ಣಿನ ಗಣೇಶ. ಇವಾಗ ಮಾಡ್ತಾ ಇದೀವಿ ನಾವು ವರ್ಕು, ಇನ್ನ ಮಾಡ್ತಾ ಇದೀವಿ ವರ್ಕು. ನಮ್ ಬಂದಾಗ ಶುರು ಮಾಡ್ತಿದ್ರಿ? ಹಾ ಸರ್, ನೀವು ಬಂದಾಗ ಶುರು ಮಾಡ್ತಾ ಇದ್ವಿ. ಸ್ನೇಹಿತರೆ ಏನಪ್ಪ ವಿಶೇಷ ಅಂದ್ರೆ ಮೊದ್ಲು ಇದು ಏನಿದೆ, ಇದು ಕಾಲು ಅದ್ರದ್ದು ಏನು ಸೋಫಾ ಇರುತ್ತೆ ಅದನ್ನ ಮಾಡ್ಕೋತಾರೆ. ಅದಾದ ನಂತರ ಒಂಥರ ನಾರ್ ಕೂರಿಸ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತೀವಿ ನೋಡಿ ಸರ್. ಇಲ್ಲಿ ನಾರು ಹಾಕಿರ್ತೀವಿ, ಮಣ್ಣು ಬಿಟ್ರೆ ಇನ್ನೇನು ಇರಲ್ಲ ಇದರಲ್ಲಿ. ನೋಡಿ ನಾರು ಅದ್ ಬಿಟ್ರೆ ಮಣ್ಣು, ಇನ್ನೇನು ನಾವು ಬೇರೆ ಏನು ಯೂಸ್ ಮಾಡಲ್ಲ. ಶುದ್ಧ ಮಣ್ಣಿನ ಗಣಪತಿ. ನಾರ್ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಅದು ನಾರ್ ಏನಕ್ಕಂದ್ರೆ ಇವಾಗ ಚಿಕ್ಕ ಗಣೇಶಗಳಿಗೆಲ್ಲ ನಾರ್ ಬೇಕಾಗಲ್ಲ. ದೊಡ್ಡ ಗಣೇಶಗಳು ಏನಾಗುತ್ತೆ ಅಂದ್ರೆ ಬಿರುಕು ಬಿಟ್ಬಿಡ್ತವೆ. ಬಿರುಕು ಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇಲ್ಲೇ ಚೆನ್ನಾಗಿದ್ಮೇಲೆ ಎಲ್ಲ ಕಡೆ ಚೆನ್ನಾಗಿರ್ಬೇಕಲ್ವಾ ಅದು ಗಣೇಶ ಅಂದ್ಮೇಲೆ ಅದು ಶಾಸ್ತ್ರೋಕ್ತವಾಗಿ ನೀಟಾಗಿ ಕುಣಿಸ್ಬೇಕು. ಯಾರಿಗೂ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾವು ನಾರ್ ಹಾಕ್ತಿವಿ. ಅದು ಗಟ್ಟಿಯಾಗಿರುತ್ತೆ ಸರ್. ಬಿರುಕು ಬಿಟ್ರು ಅದು ಅಂಟ್ಕೊಂಡಿರುತ್ತೆ. ಅವಾಗ ಬೇಕಾದ್ರೆ ನಾವು ಅದನ್ನ ಫಿಲ್ ಅಪ್ ಮಾಡ್ಬಿಟ್ಟು ನೀಟಾಗಿ ಎಂಬ್ರಿ ಮಾಡಿ ಪೇಂಟ್ ಮಾಡ್ತೀವಿ. ಓಕೆ ಅಣ್ಣ, ಇದನ್ನ ತೆಗಿಯಕ್ ಆಗುತ್ತಾ ಈಗ ಕೆಳಗಡೆದು?
ಒಂದ್ ನಿಮಿಷ ಸರ್ ಬರ್ತಾರೆ, ನಮ್ಮ ಬ್ರದರ್ ತೆಗಿತಾರೆ. ಹಾಂ, ಅಂದ್ರೆ ಇದೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಹಾ, ಸರ್. ಅದು ತೆಗಿವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಮಾಡಿದ್ರು ಹೆಚ್ಚು ಕಡಿಮೆ ಆದ್ರೂ ಹೇಳಕ್ಕಾಗಲ್ಲ ಸರ್, ಬಿದ್ದು ಹೋಗ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು ಅಂದ್ರೆ ಅಥವಾ ಶೇಪ್ ಇದಾಗ್ಬಿಡ್ಬೋದು. ಅವಾಗ ನಾವು ವಾಪಸ್ಸು ಕೈಯಿಂದ ನೀಟಾಗಿ ರೆಡಿ ಮಾಡ್ಬೇಕು. ಸ್ನೇಹಿತರೆ, ನೋಡಿ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನೋಡಿ ಸನ್ಫ್ಲವರ್ ಮೇಲೆ ಕೂತಿರೋ ಗಣೇಶ ಇದು. ಸನ್ಫ್ಲವರ್ ತರ ಸನ್ಫ್ಲವರ್ ಕೆಳಗಡೆ ಇದು ಕೃಷ್ಣಕೊಂಡ ಇದೆ, ಅಂದ್ರೆ ಲಕ್ಷ್ಮಿ ಹತ್ರ ಇರುತ್ತಲ್ವಾ. ನೋಡ್ತಿರ್ಬೋದು. ಇಲ್ಲಿದೆ ನೋಡಿ ಸರ್, ಹಿಂದೆ ಇರೋದು ಕೈ ತಲೆ ಎಲ್ಲ ಇಕ್ಕಿರೋದು. ಅಂದ್ರೆ ಇದೇನ್ ಗಣಪತಿ ಅದು ಅದೇನಿಲ್ಲ. ಅದು ಅದೇ, ಹಾ. ಓಹೋ, ಅಂದ್ರೆ ಸರ್ ದಿನಕ್ಕೆ ಈ ತರ ಗಣಪತಿಗಳನ್ನ ನೀವು ಎಷ್ಟು ಮಾಡ್ಬೋದು ಸರ್ ಅಂದಾಜು? ಸರ್ ನಮ್ಗೆ ಗಣೇಶ ತುಂಬಾ ಚೆನ್ನಾಗಿರ್ಬೇಕು ಅಂತ ನಾವೊಂದ್ 4-5 ಮಾಡ್ತೀವಿ ಅಷ್ಟೇ. ದೊಡ್ಡದಾದ್ರೆ ನಮ್ಗೆ ಬೀಳ್ಬೇಡ್ದು, ಚೆನ್ನಾಗಿರ್ಬೇಕು, ಇದು ಗಟ್ಟಿಯಾಗಿರ್ಲಿ ಅಂತ ನಾವು ಒಂದು ಗಣೇಶ ಫುಲ್ಲು ಕ್ಲಿಯರ್ ಆಗಕ್ಕೆ ಒಂದು 4-5 ದಿನ ಟೈಮ್ ತಗೊಂತೀವಿ ಸರ್. ಒಂದು ಗಣೇಶ ಫುಲ್ ಗಣೇಶ ಆಗಕ್ಕೆ ಒಂದ್ 4-5 ದಿನ ಟೈಮ್ ತಗೊಂತೀವಿ. ನಾವ್ ಇವಾಗ ಮಾಡ್ಬೇಕಾದ್ರೆ ಇದೊಂದನ್ನೇ ಕೆಲಸ ಮಾಡಲ್ಲ ನಾವು. ಮಾಡ್ಬೇಕಾದ್ರೆ 3-4 ಡೈ ಇಕ್ಕೊಂತೀವಿ, 3-4 ಗಣೇಶ ಒಂದೇ ಸತಿ ಹಾಕೊಂಡ್ಬಿಡ್ತೀವಿ. ಆಮೇಲೆ ಒಂದೇ ಸತಿ ಕೈ ಕಾಲ್ಗಳು ತಲೆಗಳು ಕುಂಡಿಸ್ಕೊಂತೀವಿ. ಆಮೇಲೆ ಅಂದ್ರೆ ಮನೇಲಿ ಕೂರ್ಸಕ್ಕೆ ನಿಮ್ಮ ಹತ್ರ ಸಣ್ಣ ಸಣ್ಣ ಗಣಪತಿಗಳು ಇವಾಗ ನೋಡ್ಬೋದು ನೀವು. ಚಿಕ್ಕ ಗಣೇಶನಲ್ಲಿ, ಮಣ್ಣಿನ ಗಣಪತಿಯಲ್ಲಿ ಯಾರು ಮುಂಬೈ ಸ್ಟೈಲಲ್ಲಿ ಇದುವರೆಗೂ ಮಾಡಿಲ್ಲ, ನಾವು ಮಾಡಿದೀವಿ. ನೀವೇ ನೋಡ್ಬೋದು ಗಣೇಶ ಎಷ್ಟ್ ಚೆನ್ನಾಗಿ ಫಿನಿಶಿಂಗ್ ಇದೆ, ನೋಡಕ್ಕೂ ಎಷ್ಟು ಕ್ಯೂಟ್ ಆಗಿದೆ. ಮಣ್ಣಿನ ಗಣಪತಿ ಇದು, ಶುದ್ಧ ಮಣ್ಣಿನ ಗಣಪತಿ, ಮುಂಬೈ ಸ್ಟೈಲಲ್ಲಿ ಮಾಡಿದೀವಿ. ಅಂದ್ರೆ ಈ ಹಿಂದೆ ಹಸುನ ಇದು ಹಸು ಸರ್, ಇದು ಹಸು. ಇದು ಕೃಷ್ಣ ಟೈಪಲ್ಲಿ ಕೂತಿರೋ ಗಣೇಶ, ಕೃಷ್ಣನ ಅವತಾರದಲ್ಲಿ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿದೆ ನೋಡಿ. ಇಲಿ ಕೂಡ ಇದೆ. ಇಲಿನೂ ಇದೆ, ಹಸುನು ಇದೆ. ಗಣೇಶ ಅಂದ್ಮೇಲೆ ಇಲಿ ಇರ್ಬೇಕಲ್ವಾ ಸರ್? ಅದು ನಿಜನೇ. ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಅದೇ ತರದಲ್ಲಿ. ಇದು ಶುದ್ಧ ಮಣ್ಣಿನ ಗಣಪತಿ. ಇದಕ್ಕೆ ನಾವು ಪೈಂಟು ಮಾಡಲ್ಲ, ಏನು ಮಾಡಲ್ಲ, ಇಷ್ಟೇ ಶುದ್ಧ ಮಣ್ಣಿನ ಗಣಪತಿ. ಇದು ಇಷ್ಟೇ, ಪೈಂಟು ಮಾಡಲ್ಲ, ಏನು ಮಾಡಲ್ಲ. ಅಂದ್ರೆ ಪಾಪು ಗಣಪತಿ ಇದುವರೆಗೂ ಯಾರು ಮಾಡಿರಲ್ಲ ಸರ್ ಈ ತರ. ನಾವೇ ಮುಂಬೈ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದು ಶುದ್ಧ ಮಣ್ಣಿನ ಗಣಪತಿ. ನೋಡಿ ನಿಮ್ಗೆಲ್ಲೂ ನೋಡಕ್ ಸಿಗಲ್ಲ, ನಾವು ಮಾಡಿದೀವಿ. ಅಂದ್ರೆ ಕೃಷ್ಣ ಟೈಪ್ ಮಾಡಿದ್ವಿ. ಹಾ ಸರ್. ಇದು ಬಾಲ್ ಹಿಡ್ಕೊಂಡು ಆಟ ಇಲ್ಲ, ಇದು ಮೋತ್ಕ. ಒಂದ್ ಕೈಯಲ್ಲಿ ಮೋತ್ಕ ಹಿಡ್ಕೊಂಡು ಕೃಷ್ಣ ಅವತಾರದಲ್ಲಿ ಕೂತಿರೋ ಗಣಪತಿ. ಪ್ರೆಸೆಂಟ್ ಗಣಪತಿ ಕೂರಿಸ್ತೀರಲ್ಲ, ಈ ಹುಡುಗರುಗಳಿಗಾಗಿರ್ಬೋದು ಅಥವಾ ಜನಗಳಿಗಾಗಿರ್ಬೋದು, ನಿಮ್ಮ ಕಡೆಯಿಂದ ಏನಾದರೂ ಈಗ ನೀವು ಒಂದ್ ಸ್ವಲ್ಪ ದಿವಸದಿಂದ ಗಣಪತಿಗಳನ್ನೆಲ್ಲ ಮಾಡ್ಕೊಂಡ್ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಹುಡುಗರುಗಳಿಗಾಗಿರ್ಬೋದು ಜನಗಳಿಗಾಗಿರ್ಬೋದು? ಹುಡುಗರುಗಳಿಗೆ ಹೇಳೋದೇನಂದ್ರೆ ಬ್ರೋ, ಇವಾಗ ಚಳಿಗಲ್ಲ ಮೊದ್ಲೇ ಪೇಪರ್ ಗಣೇಶ ಇಡಕ್ಕಿಂತ ಇವಾಗ POP ಗಣೇಶ ಇಕ್ಕರೆ ಪಾಪ ಕೆರೆಗಳಲ್ಲಿ ಮೀನುಗಳಿಗೆ ಅವಕ್ಕೆ ಇವಕ್ಕೆ ಹಾನಿ. ಏನಂದ್ರೆ POP ಗಣೇಶಗಳು ಬೇಗ ಕರಗಲ್ಲ. ಪೇಪರ್ ಗಣೇಶಗಳದ್ದು ಇನ್ನೊಂದೇನಂದ್ರೆ ಇವಾಗ ಚಳಿಗಾಲ ಬೇರೆ, ಅವನ್ ಇಕ್ಬಿಟ್ಟು ಒಂದ್ ಸ್ವಲ್ಪ ದಪ್ಪ ಗಿಪ್ಪ ಹಾರ ಹಾಕ್ಬಿಟ್ಟು ಮಳೆ ಬಂತು ಅಥವಾ ತುಂಬಾ ಕೋಲ್ಡ್ ಆಗೋಯ್ತು, ಅವಾಗ ಗಣೇಶಗಳು ಬಿದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇಲ್ಲೊಂದ್ ಮಾಡಿದ್ವಿ ಬನ್ನಿ, ಹಂಗೆ ಹೇಳಕ್ ಮತ್ತೋದೆ ನಾನು. ಈ ಗಣೇಶ ನೋಡಿ ಸರ್, POP ಸ್ಟೈಲ್ ಅಲ್ಲಿ ನೋಡೋಣ. ಯಾರು ಮಣ್ಣಲ್ಲಿ ಮಾಡಿಲ್ಲ ಅನ್ಕೊಂತೀನಿ, ನನ್ನ ಪ್ರಕಾರ ನಾವೇ ಫಸ್ಟ್ ಮಾಡಿರೋದು ಈ ತರ. ಫ್ರೀ ಹ್ಯಾಂಡ್ ಸರ್, ಕೈಗಳು ನೋಡಿ ಎಷ್ಟೆಷ್ಟು ಅಗಲವಾಗಿದೆ. ಡಿಟ್ ಟು ಡಿಟ್ POP ಗಣೇಶನೇ ಇದು. ಅಂದ್ರೆ POP ಗಣೇಶದ ತರಾನೇ ಅಂದ್ರೆ ಮಣ್ಣಿನ ಗಣೇಶ ಇದು. ನೋಡ್ಬೋದು ಇದರಲ್ಲಿ ಕೈಗಳಿಗೆಲ್ಲ ನಾವೇ ಅಂದ್ರೆ ಆಯುಧಗಳೆಲ್ಲ ಇಕ್ಕಿದೀವಿ. ಪ್ಲಾಸ್ಟಿಕ್ ನಾವು ಇದು ಪ್ಲಾಸ್ಟಿಕ್. ಅದನ್ನ ಬೇಕಾದ್ರೆ ತಕ್ಕೊಂಡ್ಬಿಡ್ಬೋದು ಸರ್ ನೀವು ಕೆರೆಗೆ ಬಿಡ್ಬೇಕಾದ್ರೆ. ತೆಗೆದ್ಬಿಟ್ಟು ಹಂಗೆ ಕೆರೆಗೆ ಬಿಟ್ಬಿಡ್ಬೋದು. ಅದನ್ನ ನಿಮ್ಗೆ ಹಾನಿ ಅನ್ಸಿದ್ರೆ ಅದು ಹಾಕ್ಬೇಡಿ, ನೀವು ಎತ್ಕೊಳ್ಳಿ, ನಿಮ್ಗೇನಕ್ಕಾರ ಯೂಸ್ ಆಗುತ್ತೆ. ಆಮೇಲೆ ಅದನ್ನ ಎತ್ಕೊಂಡು ಕೆರೆಗೆ ಬಿಟ್ಬಿಡಿ. ಓಕೆ ಸರ್. ಮತ್ತಿನ್ನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನ್ ಹೇಳೋದೀವಿ ಸರ್, ಅಷ್ಟೇ ಸಾಕು. ಅದೇ POP ಪೇಪರ್ ಕುಣ್ಸಕ್ಕಿಂತ ನಮ್ಮ ಮಣ್ಣು ಗಣೇಶಗಳು ಕುಡಿಸಿ, ಪಾರ್ವತಿ ಮತ್ತೆ ಕೈಯಲ್ಲಿರೋ ಮಣ್ಣಿಂದನೇ ಆಕೆ ತಯಾರಿಸಿರೋದು ಗಣಪತಿನ ಸೃಷ್ಟಿ ಮಾಡಿದೆ ಆಕೆ. ಅವಳ ಮೈಯಲ್ಲಿರೋ ಮಣ್ಣಿಂದನೇ ಶಾಶ್ವತವಾಗಿ ಮಣ್ಣಿನ ಗಣೇಶನೇ ಕುಳಿಸಿ POP ಪೇಪರ್ ಎಲ್ಲ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.